ಸಮ್ಮಿಶ್ರ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಏನು ಆಯಿತು. ಇದೀಗ ಖಾತೆ ಹಂಚಿಕೆ ಸರದಿ. ಮೂಲಗಳ ಪ್ರಕಾರ ಇವತ್ತು ಖಾತೆ ಹಂಚಿಕೆ ನಡೀತಾ ಇತ್ತು. ಯಾವ್ಯಾವ ಸಚಿವರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂತಹ ಕುತೂಹಲವನ್ನ ಮೂಡಿಸಿದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮೂಲಗಳ ಮಾಹಿತಿ ಪ್ರಕಾರ ಖಾತೆ ಹಂಚಿಕೆಯ ವಿವರ ಈ ರೀತಿ ಇದೆ, ನೋಡೋಣ ಬನ್ನಿ. ಎಚ್ ಡಿ ಕುಮಾರಸ್ವಾಮಿಗೆ ಹಣಕಾಸು, ಗುಪ್ತದಳ ಹಾಗೆ ವಾರ್ತಾ ಇಲಾಖೆ ಸಿಗುವಂತಹ ಚಾನ್ಸಸ್ ದಟ್ಟವಾಗಿದೆ. ಹಾಗೆ ಡಿಸಿಎಂ ಪರಮೇಶ್ವರ್ಗೆ ಗೃಹ ಇಲಾಖೆ ಹಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನ ಆ ಒಂದು ಖಾತೆಗಳು ಡಿಸಿಎಂಗೆ ಸಿಗುವಂತಹ ಚಾನ್ಸಸ್ ಇದೆ. ಹಾಗೆ ಎಚ್ ಡಿ ರೇವಣ್ಣಗೆ ಲೋಕೋಪಯೋಗಿ ಇಲಾಖೆ ಸಿಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಜಿಟಿ ದೇವೇಗೌಡರಿಗೆ ಕಂದಾಯ ಇಲಾಖೆ ಸಿಗುವಂತಹ ಚಾನ್ಸಸ್ ದಟ್ಟವಾಗಿದೆ. ಈಗಾಗಲೇ ಸಚಿವರ ಸಂಭಾವ್ಯ ಖಾತೆಗಳು ಯಾರ್ಯಾರಿಗೆ ಒಲಿಯಬಹುದು ಅಂತ ನಾವೀಗ ಗಮನಿಸ್ತಾ ಇದ್ದೀವಿ. ಹಾಗೆ ಬಂಡೆಪ್ಪ ಕಾಶೆಂಪುರ್ಗೆ ಅಬಕಾರಿ ಇಲಾಖೆ ಸಿಗುವಂತಹ ಚಾನ್ಸಸ್ ದಟ್ಟವಾಗಿದೆ. ಇದು ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿ. ಸಿಎಸ್ ಪುಟ್ಟರಾಜುಗೆ ಸಾರಿಗೆ ಇಲಾಖೆ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ಸಾರಾ ಮಹೇಶ್ಗೆ ಸಹಕಾರ ಸಿಗುವಂತಹ ಚಾನ್ಸಸ್ ಇದೆ. ಹಾಗೆ ಡಿಸಿ ತಮ್ಮಣ್ಣಗೆ ಉನ್ನತ ಶಿಕ್ಷಣ ಇಲಾಖೆ ಸಿಗುವಂತಹ ಚಾನ್ಸಸ್ ದಟ್ಟವಾಗಿದೆ. ಹಾಗೆ ಗುಬ್ಬಿ ಶ್ರೀನಿವಾಸ್ಗೆ ತೋಟಗಾರಿಕಾ ಇಲಾಖೆ ಹಾಗೆ ರೇಷ್ಮೆ ಇಲಾಖೆ ಸಿಗುವಂತಹ ಚಾನ್ಸಸ್ ಇದೆ. ಎಂಸಿ ಮನುಗುಳಿಗೆ ಸಣ್ಣ ಕೈಗಾರಿಕಾ ಇಲಾಖೆ ಸಿಗುವಂತಹ ಚಾನ್ಸಸ್ ಇದೆ. ಹಾಗೆ ವೆಂಕಟರಾವ್ ನಾಡಗೌಡಗೆ ಸಣ್ಣ ನೀರಾವರಿ ಇಲಾಖೆ ಸಿಗುವಂತಹ ಸಾಧ್ಯತೆ ಇದೆ. ಎನ್ ಮಹೇಶ್ಗೆ ಪ್ರವಾಸೋದ್ಯಮ ಇಲಾಖೆ ಸಿಗುವಂತಹ ಚಾನ್ಸಸ್ ಇದೆ. ಆರ್.ವಿ. ದೇಶಪಾಂಡೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿಗುವಂತಹ ಚಾನ್ಸಸ್ ಇದೆ. ಡಿಕೆ ಶಿವಕುಮಾರ್ಗೆ ಇಂಧನ ಸಚಿವರಾಗಿದ್ರು, ಈಗಲೂ ಕೂಡ ಇಂಧನ ಖಾತೆ ಸಿಗುವಂತಹ ಚಾನ್ಸಸ್ ಇದೆ. ಹಾಗೆ ಕೃಷ್ಣ ಭೈರೇಗೌಡರಿಗೆ ಕಾನೂನು ಮತ್ತು ಸಂಸದೀಯ ಎರಡೂ ಕೂಡ ಇಲಾಖೆಗಳು ಸಿಗುವಂತಹ ಚಾನ್ಸಸ್ ದಟ್ಟವಾಗಿದೆ. ಹಾಗೆ ಕೆಜೆ ಜಾರ್ಜ್ಗೆ ಬೃಹತ್ ಕೈಗಾರಿಕಾ ಇಲಾಖೆ ಸಿಗುವಂತಹ ಚಾನ್ಸಸ್ ಇದೆ. ನಗರಾಭಿವೃದ್ಧಿ ಸಚಿವರಾಗಿದ್ರು, ಅದೇ ಈ ಬಾರಿ ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ. ಪ್ರಿಯಾಂಕ್ ಖರ್ಗೆಗೆ ಐಟಿಬಿಟಿ ಇಲಾಖೆ ಎರಡೂ ಕೂಡ ಸೇರುವಂತಹ ಚಾನ್ಸಸ್ ಇದೆ. ಹಾಗೆ ರಮೇಶ್ ಜಾರಕಿಹೊಳಿಗೆ ಸಮಾಜ ಕಲ್ಯಾಣ ಇಲಾಖೆ ಆ ಒಂದು ಖಾತೆಯನ್ನ ಕೊಡುವಂತಹ ಚಾನ್ಸಸ್ ಇದೆ. ಯುಟಿ ಖಾದರ್ಗೆ ನಗರಾಭಿವೃದ್ಧಿ ಸಚಿವರಾಗುವಂತಹ ಚಾನ್ಸಸ್ ಇದೆ. ಜಮೀರ್ ಅಹ್ಮದ್ಗೆ ವಸತಿ ಹಾಗೆ ಅಲ್ಪಸಂಖ್ಯಾತ ಕಲ್ಯಾಣ ಹಾಗೆ ವಕ್ಫ್ ಮಂಡಳಿ ಸಿಗುವಂತಹ ಚಾನ್ಸಸ್ ಇದೆ. ಹಾಗೆ ಶಿವಾನಂದ ಪಾಟೀಲ್ಗೆ ಆರೋಗ್ಯ ಇಲಾಖೆ ಕೊಡುವಂತಹ ಸಾಧ್ಯತೆ ಇದೆ. ರಾಜಶೇಖರ್ ಪಾಟೀಲ್ಗೆ ಇವರಿಗೆ ಅರಣ್ಯ ಇಲಾಖೆ ಸಿಗುವಂತಹ ಸಾಧ್ಯತೆ ಇದೆ. ಪುಟ್ಟರಂಗ ಶೆಟ್ಟಿಗೆ ಕಾರ್ಮಿಕ ಇಲಾಖೆ ಕೊಡುವಂತಹ ಸಾಧ್ಯತೆ ಇದೆ. ಹಾಗೆ ವೆಂಕಟರಮಣಪ್ಪಗೆ ಬಂದರು ಹಾಗೆ ಮೀನುಗಾರಿಕೆ ಇಲಾಖೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಶಿವಶಂಕರ್ ರೆಡ್ಡಿಗೆ ಕೃಷಿ ಇಲಾಖೆ ಸಿಗುವಂತಹ ಸಾಧ್ಯತೆ ಇದೆ. ಆರ್ ಶಂಕರ್ಗೆ ಯುವಜನ ಮತ್ತು ಕ್ರೀಡೆ ಈ ಇಲಾಖೆ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ಜಯಮಾಲಾರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಖಾತೆ ಸಿಗುವಂತಹ ಸಾಧ್ಯತೆ ಇದೆ.